ನಾವು ತಾಳ್ಕೊಂಡೀವು. ಏಪ್ರಿಲ್ ಹೋತು, ಮೇ ಹೋತು, ನಾವು ಇನ್ನೂ ಬರೋದಲ್ಲ. ಪಾಪಿ ಕಣ್ಣಾರೆ ನೋಡ್ಲಾರ್ದಕ್ಕಿನ ಜೀವಂತದೀವಲ್ಲ ನಾವು. ಮತ್ತೆ ಇದನ್ನು ಮಾಡಲಿಲ್ಲ ಅಂದ್ರೆ ಶಾಲೆ ಇಟ್ಕೊಂಡು ಏನು ಪ್ರಯೋಜನ? ಎಲ್ಲರಿಗೂ ಇವ್ರಿಗೆ ನಾವೇ ಕರ್ತಾಗಿದ್ದೀವಲ್ಲ. ಅದಕ್ಕೆ ನೋಡಿಲ್ಲ, ಇದನ್ನ ಇವತ್ತ ಬೇಕಾದಾಗಲಿ ಕಾರ್ಖಾನೆ ಮಾಲೀಕರು ಅವ್ರು ಏನಿದಾರಲ್ಲ ಕಾನೂನಿನ ಪ್ರಕಾರ ಇವ್ರು ಕ್ರಮ ತಗೊಂಡು ಬಿಲ್ ಇಸ್ಕೊಂಡು ಕೊಡ್ತಾರೆ ಅನ್ನೋಂಥದ್ದು ನಮಗೆ ಭರವಸೆ ಇಲ್ಲ. ಅದನ್ನಟ್ಟ ಅವ್ರು ಬಂದು ನಮ್ಗೆ ಆಗುದಿಲ್ರಿ ಅಂದ್ರೆ ಸಕ್ರೆ ಲೋಡ್ ಮಾಡ್ತೀವಿ ನಾವು. ಸಕ್ರೆ ಲೋಡ್ ಮಾಡ್ತೀವಿ, ಅಲ್ಲಿ ಏನು ಬೇಕಲ್ಲ ಅವರೆಲ್ಲ ನಿಮ್ಗೆ ಗೊತ್ತದಾವ. ಅವನ್ನೆಲ್ಲ ಬೀಚ್ ನಾವು ಮಾರಾಟ ಮಾಡ್ತೀವಿ. ಅವು ಏನು ನಿಂತಾವ ಈಗ ನೀವು ಒಂದೊಂದು ಕಾರ್ಖಾನೆ ಈಗ ನೋಡ್ರಿ ಭಾಳ ಇಲ್ಲೆಲ್ಲ ಇವರು ಪಟ್ಟಪತ್ರ ಹಿತಾಸಕ್ತಿಗಳು ಹೆಂಗದಾರಂದ್ರೆ ಈ ಬ್ಯಾಂಕ್ನವ್ರು ಇರ್ಬೋದು, ಈ ಕಾರ್ಖಾನೆ ಮಾಲೀಕರು ಇರ್ಬೋದು, ಈ ಸರ್ಕಾರ ಇರ್ಬೋದು, ಇಲ್ಲಿರುವಂಥ ಅಧಿಕಾರಿಗಳು ಇರ್ಬೋದು, ಇವರೆಲ್ಲರೂ ನಮಗೆ ರಕ್ಷಣೆ ಕೊಡ್ತಾರೆ ಮತ್ತು ನಮಗೇನಾರ ನ್ಯಾಯ ಕೊಡಿಸ್ತಾರಂತೇಳಿ ಅನ್ನುವಂಥದ್ದು ನಿಮ್ಮ ಮಧ್ಯದಲ್ಲಿ ಏನಾದ್ರು ಭ್ರಮ ಇದೆ. ಇದು ಹಾಗಾಗಿಲ್ಲ. ಯಾಕಂತೇಳಿ ಅಂದ್ರೆ ನೋಡ್ರಿ, ಬ್ಯಾಂಕ್ನವ್ರು ಎಲ್ಲೋ ಒಂದು ನಮಗೊಂದು ಲಕ್ಷ, 2 ಲಕ್ಷ, 1 ಲಕ್ಷ ರೂಪಾಯಿ ಸಾಲ ಬೇಕಂತ ಹೇಳ್ತೀವಿ ಅಂದ್ರೆ ನಮ್ಮ ಆಸ್ತಿ ಎಷ್ಟಿರ್ತೈತಿ? ಅರ್ಧ ಕೋಟಿ ಆಸ್ತಿ ಇರ್ತೈತಿ. ಸಿದ್ಧಿ ನೋಡ್ರಿ, ಇವರ ವಿಜಯವರ ಎಷ್ಟು ಕೊಡ್ತಾರ್ರಿ? ನಾನು 10 ಎಕರೆ ಜಮೀನಿಗೆ ನಿಮ್ಗೆ ಎಷ್ಟು ಕೊಡ್ತಾರೆ ಹೇಳ್ರಿ? ಇವತ್ತು 40 ಲಕ್ಷ ಕಡಿಮೆ ಇಲ್ಲ, 1 ಲಕ್ಷ ರೂಪಾಯಿ ಕೊಡ್ತಾರೆ. 1 ಲಕ್ಷ 2 ಲಕ್ಷ ರೀ ಏರಿ ನೋಡ್ರಿ. ಈಗ ಬಿಡ್ರಿ, ಅದು ನಿಮ್ಗೆ ಗೊತ್ತಾಗೈತಿಲ್ಲ. ಈಗ ಏನೇನು ನಮ್ಮ ಲ್ಯಾಂಡನ್ನು ತಗೊಂಡು ದೋಸ್ತಾದಾಗ ತಗೊಂಡು ಅಲ್ಲಿ ಒಂದು 100-150 ಎಕರೆ ಮಾಡಿ ಅಲ್ಲೊಂದು ಕಾರ್ಖಾನೆ ಹಾಕಿ ಅಲ್ಲೇನೈತೆ ಅದ್ರ ಮೇಲೆ ದುಪ್ಪಟ್ಟು ಸಾಲ ತೆಗೆದು ನಮ್ದ ಸೇರ್ ಮಾಡ್ಕೊಂಡು ಕೇಳ್ರಿ. ನಿಮ್ಗೊಂದು ಜಮಖಂಡಿ ಶ್ರೀಮಂತ ಹೇಳಕ್ಕೆ ಕೇಳ್ರಿ, ಇಲ್ಲಿ ಮಾಡಿ ಇವತ್ತು ನಾನು 2 ಸಲ ಮಾಡಿದ್ರು ಸಾಲ ತೀರಂಗಿಲ್ಲ. 2 ಅಲ್ಲ 1200 ಕೋಟಿ ರೂಪಾಯಿ ಸಾಲ ಆ ಫ್ಯಾಕ್ಟ್ರಿ ಮೇಲೆ ಐತೆ ತಿಳಿತೀವಿ ಅಂದ್ರೆ ಬ್ಯಾಂಕ್ನವ್ರು ಹೆಂಗೆ ಸಾಲ ಕೊಟ್ಟರು? ಅದು ಕಿಮ್ಮತ್ತಿಗೆ ನೀವು ಮಾರಾಟ ಮಾಡಿ. ಇಲ್ಲೊಂದು ದೊಡ್ಡ ಶೆಡ್ ಅಂತ ಐತ್ರಿ ಬಸಪ್ಪಣ್ಣ. ಇಲ್ಲಿ ನಮ್ಮ ಆಸ್ತಿ ಏನೈತಿಲ್ಲ, ನಮ್ಮ ಆನ್ಲೈನ್ ಮೇಲೆ ಹರಾಜು ಮಾಡ್ತಾರೆ ಈ ಮಕ್ಕಳು. ಆನ್ಲೈನ್ ಮೇಲೆ ಹರಾಜು ಮಾಡ್ತಾರೆ. ನೀವು ಕಟ್ಬಾಕಿ ಯಾಕಂದ್ರೆ ನೋಡ್ರಿ, ಇವ್ರಿಗೆ ಒಂದು ಯಾವ್ದ್ರಿ ಅದು ಡೆಟ್ ರಿಕವರಿ ಟ್ರಿಬ್ಯುನಲ್ ಅಂತ ಹೇಳಿ ಐತ್ರಿ. ಡೆಟ್ ಅಂದ್ರೆ ಏನು? ಅಲ್ಲಿ DRT ಅಂತೇಳಿ ಬೆಂಗಳೂರಾಗ ಒಂದು ಮಾಡ್ಕೊಂಡಾರ್ರಿ ಮೋದಿ ಅವ್ರು, ಯಾರು ಸೆಂಟ್ರಲ್ ಗೌರ್ಮೆಂಟ್. ಈಗ ಕಟ್ಬಾಕಿ ಯಾಕಂದ್ರೆ ಕೇಳ್ರಿ, ಮೊನ್ನೆ ಒಂದು ಬಂದಿತ್ತು ಅಂತ ಪ್ರಕಾರನ ದೊಡ್ಡ ಲೀಡ್ರ ಮದೇವ ಎಲ್ಲರಿಗೂ ಹೇಳ್ಬಿಡ್ತೀನಿ. ದೊಡ್ಡ ಲೀಡ್ರ ಒಂದು ಪಕ್ಷದ್ದು ಅವ್ನು ಏನಕ್ಕೆ ಬಂದಾಗ ನೋಡಿದ್ರೆ ಅಫಿಷಿಯಲ್ನವ್ರು ಇರ್ತಾರೆ ಅಂತ ಹೇಳಿ ಕಟ್ಬಾಕಿ ಆಯ್ತು, ನೋಟಿಸ್ ಕೊಟ್ಟರು, ಎಲ್ಲ ಮಾಡಿದ್ರು. ಅವು ಏನು ಕಣ್ ತೆಗಿಲಿಲ್ಲ. ಒಳಮಾಡಿ ಏನೈತಿಲ್ಲ DRTಗೆ ಹೋಗಿ ಕೇಸ DRTಯಿಂದ ನೋಟಿಸ್ ಕೊಟ್ಟು ಕ್ಯಾರೆ ಅನ್ನಲಿಲ್ಲ ಯಾರು? ನಮ್ಮ ಕೂಲಿಯ ಒಬ್ಬ ಲೀಡ್ರ. ಆಮೇಲೆ ಕೇಳ್ರಿ ಏನು ಆತಂತ ಹೇಳ್ತೀರಿ ಅಂದ್ರೆ ಬಸಪ್ಪನ DRTಗೆ ಆದದ್ದು ಒಮ್ಮಲಿಗೆ ಹರಾಜ್ಕೊಂಡು ನಿಂತೀರಿ. ಆನ್ಲೈನ್ ಮೇಲೆ ಹರಾಜ್ ಅವ್ನಿಗೆ ಏನೈತೆ ನೋಟಿಸ್ ಕೊಟ್ರೆ ಹರಾಜ್ ಈಗ ಸದ್ಯ ನಡೆದಿತ್ತಲ್ಲ, ಅವ್ನು ಗಾಬ ಆಗಿಬಿಟ್ಟ. ಇಂದ ಹರಾಜ್ ಕಟ್ಟಿ ಆನ್ಲೈನ್ನಾಗ ಒಬ್ಬ ಯಾವನೋ ತೊಗೊಂಡ್ಬಿಟ್ಟಾನೆ. ಆನ್ಲೈನ್ನಾಗ ಗೊತ್ತಾಗತ್ತೆ ಲೊಕೇಶನ್ ಹಾಕ್ತಿರೋ ಅದನ್ನೆಲ್ಲ ನೋಡಿ ಇನ್ನೂ ಅಲ್ಲ ಆನ್ಲೈನ್ನಾಗ ಹರಾಜ್ ಹಾಕತಿ. ಅವ್ನು ಎಷ್ಟು ಸಲ 5 ಲಕ್ಷ ಸಾಲ. 5 ಲಕ್ಷದೊಳಗೆ 4 ಎಕರೆ ಎಷ್ಟು ಒಂದು 40 ಜಮೀನು, 2 ಕೋಟಿ ಆಸ್ತಿ 5 ಲಕ್ಷಕ್ಕೆ ಮಾರಾಟ ಮಾಡೋದು ಅವ್ರು ಬಂದು ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಇಲ್ಲಿ ಬಂದ ಬ್ಯಾಂಕ್ ಬಂದ್ ಮಾಡಿದೀವಿ. ಆಮೇಲೆ 2 ದಿನ ಬ್ಯಾಂಕ್ ಹೊರಗೆ ಎಲ್ಲ ಬಂದ ಮೇಲಿನವ್ರು ಬಂದ್ರು, ಸೆಟಲ್ಮೆಂಟ್ ಆಯ್ತು. ಯಾರ್ದು ಕತಿ? ಒಬ್ಬ ಪ್ರಭಾವಿ ನಾಯಕ, ಅವ್ರದ ಸರ್ಕಾರ. ಆದ್ರೂ ಸಹಿತ ಈ ಶಾಲಿನವ್ರದಲ್ಲ, ನಮ್ಮ ಎರಡನೇ ಹುಡುಗಾಡ ಪಕ್ಷ ಅಂತೇಳಿ ಅವ್ನು ಉಳಿಸುವಂಥ ಕೆಲಸ ರೈತ ಸಂಘ ಮಾಡಿ ಆನ್ಲೈನ್ನಾಗ ಹರಾಜ ನಮ್ಮೂ ಅಕ್ಕಾವ. ಫ್ಯಾಕ್ಟ್ರಿ ಆನ್ಲೈನ್ ಹರಾಜಾಗಂಗಿಲ್ಲ. ಅವರು ಬ್ಯಾಂಕಿನವರು ಅಧಿಕಾರಿಗಳು ಒಂದು ಭಾಳ ಮಹತ್ವ ಕೇಳ್ರಿ. ಇದೇನಿಲ್ಲ, ಈ 1200 ಕೋಟಿ ಸಾಲ ಮಾಡಿದಂಥವ್ರು ನಾಳೆ ಏನು ಮಾಡ್ತಾರೆ? ಒಂದು 600 ಕೋಟಿ ಖಾಸಗಿ ಆಸ್ತಿ ಮಾಡಿರ್ತಾರೆ. ಈ ಫ್ಯಾಕ್ಟ್ರಿ ಮೇಲೆ ಲೋನ್ ತೆಗೆದಿರ್ತಾರಲ್ಲ, ಅವ್ರು ಬೇರೆ ಬೇರೆ ಕಾಲೇಜು, ಬೇನಾಮಿ ಆಸ್ತಿ, ಬೇರೆ ಬೇರೆ ರಾಜ್ಯದೊಳಗೆ, ಬೇರೆ ಬೇರೆ ದೇಶದೊಳಗೆ ಇದೇನೈತಲ್ಲ ಕೈ ಹಾಕ್ತಾರೆ. ಬ್ಯಾಂಕ್ನವ್ರು ಹೆಂಗೆ ಎಂಥ ಹಾಲು ಕಟ್ಟಿದಾರೆ ಗೊತ್ತೈತಿಲ್ಲ? ಅವರು ಇವತ್ತು 10 ಕೋಟಿ ಕೊಟ್ಟಿದ್ರು ಅಂದ್ರೆ ಅಲ್ಲಿ NCLT ಅಂತೇಳಿ ಬಾಂಬೆನಾಗ ಟ್ರಿಬ್ಯುನಲ್ ಮಾಡಿ ಸರ್ ಇದೇನು ಹೊಸದೇಳ
ಪರ್ಮನೆಂಟ್ ಆಗಿ ಬ್ಯಾಂಕ್ ದಿವಾಳಿ ಆದ್ರೆ ಆಗೋಲ್ಲ. ಬ್ಯಾಂಕ್ ದಿವಾಳಿ ಆದ್ರೆ ಆಗೋಲ್ಲ. ಹೋಗಿ 10 ಕೋಟಿ ಅವ್ನು ಬ್ಯಾಂಕಿನವ್ರು ಎತ್ಕೋತಾನೆ ಅಲ್ಲಿ ಬಾಂಬೆದಾಗ 5 ಕೋಟಿ 2 ಕೋಟಿ 1 ಕೋಟಿನೂ ಒಪ್ಕೊಂಡ್ರೆ ಮತ್ತೆ ನಿಮ್ಗೆ ಹೇಳ್ತನ ಹಿಂಗೆ ಮಾಡಿ ದೇಶದೊಳಗೆ ಕಾನೂನುಗಳು ಯಾರು ರಕ್ಷಣೆ ಮಾಡಕತ್ತಾವು. ಹುಡುಗರನ್ನ ಕೈಯಾಕ ಯಾರು ಈ ಅಧಿಕಾರಿಗಳು ಅವ್ರ ಮೇಲೆ ಎಲ್ಲರನ್ನೂ ಕೈಯಾಕ ಯಾರು ನಿಲ್ಸಿ ಅಂದ್ರೆ ನಮ್ಮಲ್ಲಿ ಹೋಗ್ಯಾರಲ್ಲ ಈಗ ಏನು ಹೋಗ್ಯಾರಲ್ಲ. ಅದಕ್ಕೆ ಒಂದು ಹೇಳ್ಬಿಡ್ಲೆ, ಈ ದೇಶದೊಳಗೆ ಯಾರು ಬಂದ್ರು ಸಹಿತ ಎಲ್ಲರೂ ಏನೈತಲ್ಲ ಈಗ ಹೇಳ್ತಾರೆ ಹಳ್ಳಿಯಾಗೇನು ತೋಳ ಈಗ ಕುರಿ ಕಾಯಕ ಕುರ್ಗಾರ ಇರ್ಬೇಕು, ತೋಳ ನೇಮಿಸ್ಬೇಕು. ಕುರ್ಗಾರ ತೋಳ ನೇಮಿಸ್ಬೇಕಾಗೈತಿ. ಬ್ಯಾರಿಕೇಡ್ನು ಹಾಕ್ತಾರೆ. ನಮ್ಮನ್ನ ಏನೈತಿಲ್ಲ ಬೀಜಾರ್ನು ಕೊಂದಿರ್ತಾರೆ. ನಮ್ಮನ್ನೇನು ಯಾವ್ದು ಏನೈತಲ್ಲ ಭಿಕ್ಷು ಕೊಡ್ಕತ್ತಿ ಎಲ್ಲಿ ಇದು ನಡೆಯಂಗಿಲ್ಲ. ಇದು ಅವಮಾನ ಏನೈತಲ್ಲ ರೈತ ಸಂಘ ಸಹನ ಮಾಡಂಗಿಲ್ಲ. ಇದು ಏನಾದರೂ ಸ್ವಲ್ಪ ಅವ್ರಿಗೆ ಇದು ಏನಾದ್ರು ಮನವರಿಕೆ ಆಗಿತ್ತು ಅಂತ ಹೇಳ್ತೇವೆ ಅಂದ್ರೆ ಅವ್ರು ಕ್ಷಮಾ ಕೇಳ್ಬೇಕು. ಕ್ಷಮಾ ಕೇಳ್ಬೇಕು. ಇದು ಹಿಂಗೆ ಮುಂದೆ ಆಗಂಗಿಲ್ಲ ಅಂತ ಹೇಳ್ತೇವೆ ಅಂದ್ರೆ ಮಾತುಕತೆ ಇದೇನೈತಿ ಎಷ್ಟೈತಿ ನಿಂದ ಆಸ್ತಿ ಪಗಾರ ಎಷ್ಟು ಬರ್ತೈತೆ ಆದಾಯ ನೀವು ತಿಂಗಳ ಲಕ್ಷ ಇರುತ್ತೆ ಪಗಾರ ಇತ್ತು ಬ್ಯಾಂಕಿನಾಗ ಕಟ್ಟಬೇಕು. ಈಗ ನೋಡ್ರಿ ಮನುಷ್ಯತ್ವಬೇಕು. ನಾವು ಮನುಷ್ಯನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾ ಅಧಿಕಾರಿ ಇರಲಿ ನಮ್ಮ ಮಂತ್ರಿ ಏನಾರು ಇದ್ರಿ ಏನು ನೋಡಿ ಹೆಂಗಾರ ಮಾಡಿ ಬೆಳಿ ಮಾಡಿ ಕೊಡ್ತೀವಿ ಅಂದ್ರೆ ಇವ್ರೊಳಗೆ ಇವ್ರೊಳಗೆ ಇರ್ತಾವ ನೋಡ್ರಿ. ನಮ್ಮ ರೈತ ಕುಲು ಹುಟ್ಟಿದವ ಅಂತ ಕೆಲಸ ಮಾಡಂಗಿಲ್ಲ. ಅಲ್ರಿ ಸಸಿ ಹಾಕುದ ಭೂಮಿ ತಾಯಿಗೆ ಒಬ್ರ ಏನೇನೋ ಕಲಬೆರಕೆ ಮಾಡಿ ನಮ್ಗೆ ಕಣ್ಣಾಗ ಮಣ್ಣು ಹೋಗಿತಾರಂತೆ. ಅವ್ರು ಜೀವನ ಮಾಡಾಕ ಕಾನೂನೊಳಗೆ ಏನಿಲ್ಲ ಅವ್ರಿಗೆ. ಕಾನೂನೊಳಗೆ ಅವ್ರಿಗೆ ಏನು ಪನಿಷ್ಮೆಂಟ್ ಇಲ್ಲ. ಏನೈತೆ ಹೇಳ್ರಿ ಅವ್ರಿಗೆ ಕಾನೂನು ಹೊರಗೆ ಬೇಲ್ ತಗೊಂಡು ಹೋಗ್ಬಿಡ್ತಾನ. ಎಲ್ಲಿ ತಯಾರು ಮಾಡಿದ ನೋಡ್ರಿ ಆ ಚೀಲಿ ಹೆಂಗದವ್ ನೋಡಿನಿಲ್ಲ. ಒರಿಜಿನಲ್ ಚೀಲಿ ಒರಿಜಿನಲ್ ಚೀಲಿ ಯಾವುದು ಇದು ಯಾವುದು ಗೊತ್ತಾಗುದಿಲ್ಲ. ಇಂಥವು 108 ಕಳಪೆ ಗೊಬ್ಬರ ಕಳಪೆ ಬೀಜ ಇವು ಎಲ್ಲರೂ ಕಳಪೆ ಮಾಡಿ 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 ಮತ್ತೆ ಅದ್ರೊಳಗೆ ಬೆಳೆದು ಕಳಿಸಿದ್ವಿಲ್ಲೋ